ಹೆಲೋ ಎವ್ರಿವನ್, ವೆಲ್ಕಮ್ ಟು ಲೆಟ್ಸ್ ಗೋ ಚಾನಲ್. ಶುಭೋದಯ. ಇವತ್ತು ನಾನು ಸೋರೆಕಾಯಿನ ಯೂಸ್ ಮಾಡಿಕೊಂಡು ಒಂದು ದೋಸೆನ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದಂದರೆ ಸೋರೆಕಾಯಿ ಮತ್ತು ಮೆಣಸಿನ್ಕಾಯಿ ಮೇಯ್ನಾಗಿ ಬೇಕು. ಮೊದಲಿಗೆ ಸೋರೆಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸೋರೆಕಾಯಿನ ಮತ್ತು ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನಾಗಿ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಒಂದು ಪೇಸ್ಟ್ ಥರ ಆಗೋ ತನಕ ರುಬ್ಕೋಬೇಕು. ಇದನ್ನ ಪೇಸ್ಟ್ ಥರ ರುಬ್ಕೋಬೇಕಾದ್ರೆ ನಾವು ಸ್ವಲ್ಪ ಜೀರಿಗೆ ಮತ್ತು ಉಪ್ಪು ಅದನ್ನು ಆ್ಯಡ್ ಮಾಡಿಕೊಂಡು ರುಬ್ಕೋಬೇಕು. ಅಂದರೆ ನಮಗೆ ಬಾಯಲ್ಲಿ ಟೇಸ್ಟ್ ಬರೋ ಸಲುವಾಗಿ ದೋಸೆಗೆ ವಿತೌಟ್ ಚಟ್ನಿ ಕೂಡ ತಿನ್ಬೋದು. ಚಟ್ನಿ ಬೇಕಾದರೆ ಮಾಡ್ಕೋಬೋದು. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು, ಜೀರಿಗೆ, ಮೆಣಸಿನ್ಕಾಯಿನ ರುಬ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಮ್ಮ ಸೋರೆಕಾಯಿದು ಪೇಸ್ಟ್ ರೆಡಿ ಆಯಿತು. ವಿತ್ ಸಿಪ್ಪೆ ಸಮೇತ ಹಾಕಿದರೆ ಒಳ್ಳೆಯದು. ಸಿಪ್ಪೆಯಲ್ಲಿ ಚೆನ್ನಾಗಿ ವಿಟಮಿನ್ ಎಲ್ಲ ಇರೋದು. ಇದಕ್ಕೆ ಇವಾಗ 1 ಕಪ್ಪಷ್ಟು ರವೆನ ನಾವು ಆ್ಯಡ್ ಮಾಡಿಕೊಂಡು ಮತ್ತೆ ಮಿಕ್ಸಿ ಮಾಡ್ಕೋಬೇಕು. ಆವಾಗ ಈ ಥರ ದೋಸೆ ಹಿಟ್ಟಿನ ಹದಕ್ಕೆ ನಮಗೆ ಪೇಸ್ಟ್ ರೆಡಿಯಾಗಿ ಬರುತ್ತೆ. ತುಂಬ ತೆಳುವಾಗಿನೂ ಮಾಡ್ಕೋಬಾರ್ದು, ತುಂಬ ಗಟ್ಟಿನೂ ಮಾಡ್ಕೋಬಾರ್ದು. ದೋಸೆ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು ನಮಗೆ. ಸೇಮ್ ದೋಸೆ ಹಿಟ್ಟು ಥರನೇ ಆಗಿದೆ. ಇವಾಗ ಅಂದರೆ ದೋಸೆ ಹುಯ್ಯೋಕೆ ನಮಗೆ ಚೆನ್ನಾಗಿ ಬರಬೇಕು, ಆ ಥರ ರುಬ್ಕೋಬೇಕು. ಕೊನೆಯಲ್ಲಿ ಇದಕ್ಕೆ ಇದ್ದರೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಬೋದು, ಇಲ್ಲದಿದ್ದರೆ ಸ್ಕಿಪ್ ಕೂಡ ಮಾಡ್ಬೋದು. ನನ್ನ ಕಡೆ ಇತ್ತು, ಅದಕ್ಕೆ ನಾನು ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿ ಮತ್ತು ಸ್ವಲ್ಪ ಕಲಸಿ ಒಂದು 10-15 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾವು ದೋಸೆಗೆ ಹಾಕೋಕ್ಕೆ ಅಂತ ಚಿಕ್ಕದಾಗಿ ಈರುಳ್ಳಿ ಮತ್ತು ಕ್ಯಾರೆಟ್ನ ತುರ್ಕೊಂಡು ಇಟ್ಕೊತೀನಿ. ಬೇಕಾದ್ರೆ ನೀವು ಕ್ಯಾಪ್ಸಿಕಮ್ಮು ಮತ್ತು ಅದರ್ ವೆಜಿಟೇಬಲ್ಸನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಟೊಮೆಟೊ ಹೀಗೆಲ್ಲ ಆ್ಯಡ್ ಮಾಡ್ಕೋಬೋದು. ನಾನು ಕ್ಯಾರೆಟ್ ಆನಿಯನ್ನ ಯೂಸ್ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನಾನು ದೋಸೆ ಜೊತೆಗೆ ತಿನ್ನೋಕ್ಕೆ ಅಂತ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಚಟ್ನಿಗೆ ನಾನು ಸ್ವಲ್ಪ ಶೇಂಗಾ ಮತ್ತು ಸ್ವಲ್ಪ ಕರಿಬೇವು, ಇದ್ರ ಜೊತೆಗೆ ಒಂದು ದೊಡ್ಡದಾಗಿ ಹೆಚ್ಕೊಳ್ಳೋಂಥ ಆನಿಯನ್ನು ಮತ್ತು ಒಂದು 3-4 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಮತ್ತು ಒಂದು 2-3 ಹೆಸರಷ್ಟು ಬೆಳ್ಳುಳ್ಳಿನ ಹಾಕಿ ಇದನ್ನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಈ ಥರ ಶೇಂಗಾ ಚಟ್ನಿ ಒಂದ್ಸರಿ ನೀವು ಮಾಡ್ಕೊಂಡು ನೋಡಿ. ಈ ಚಟ್ನಿ ಅವಲಕ್ಕಿಗೆ, ಪಲಾವ್ಗೆ ಮತ್ತು ಚಿತ್ರಾನ್ನ, ದೋಸೆ, ಇಡ್ಲಿ, ಪಡ್ಡು, ವಡೆ ಇದಕ್ಕೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ಯಾವಾಗಲೂ ಕೊಬ್ಬರಿ ಚಟ್ನಿ ತಿಂದು ಬೇಜಾರಾದಾಗ ಈ ಥರ ಚಟ್ನಿ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ. ಈ ಥರ ಇದನ್ನ ಲೈಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಬೇಕು. ಇದು ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೋಬೇಕು. 5 ನಿಮಿಷ ಆಗಷ್ಟರಲ್ಲಿ ತಣ್ಣಗಾಗಿರುತ್ತೆ. ಇವಾಗ ಇದು ಆಗಿದೆ. ಇದನ್ನ ಒಂದು ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಕ್ಕರೆ, ನಿಮ್ಗೆ ಇಷ್ಟ ಇದ್ದರೆ ಸಕ್ಕರೆ ಹಾಕ್ಕೋಬೋದು, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಕೋಬೋದು. ಅದ್ರ ಜೊತೆಗೆ ನಿಂಬೆಹಣ್ಣು ಹಿಂಡ್ಕೊಂಡು ಇದನ್ನ ಚೆನ್ನಾಗಿ ನುಣ್ಣಗಾಗೋ ತನಕನೂ ಇದನ್ನು ರುಬ್ಕೋಬೇಕು. ಈಗ ನಮ್ಮ ಶೇಂಗಾ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಒಂದು ಸಣ್ಣ ಒಗ್ಗರಣೆನ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಗ್ಯಾಸ್ ಆಫ್ ಮಾಡಿ ರುಬ್ಕೊಂಡು ಚಟ್ನಿ. ಈಗ ನಾವು ರುಬ್ಕೊಳ್ಳುವಂಥ ಚಟ್ನಿನ ಹಾಕಿದರೆ ನಮ್ಮ ರುಚಿಯಾದ ಶೇಂಗಾ ಚಟ್ನಿ ರೆಡಿ ಆಯಿತು. ಬನ್ನಿ ಈಗ ದೋಸೆ ಹಾಕೋಣ. ಮೊದಲಿಗೆ ಪ್ಯಾನ್ ಕಾಯಕ್ಕೆ ಇಡಬೇಕು. ಈಗ ನಮ್ಮ ಬ್ಯಾಟರ್ ರೆಡಿಯಾಗಿದೆ, ಹೆಂಚಕ್ಕಾಯಿದೆ. ಇವಾಗ ದೋಸೆ ಹಾಕೋಣ ನಾವು. ನಿಮಗೆ ತೆಳ್ಳಗೆ ಕ್ರಿಸ್ಪಿಯಾಗಿ ಬೇಕಂದರೆ ತುಂಬ ತೆಳ್ಳಗಾಗಿ ಹಾಕೋಬೇಕು, ಮತ್ತು ಉತ್ತಪ್ಪ ಥರ ಬೇಕು ಅಂದರೆ ಉತ್ತಪ್ಪ ಥರನೂ ಹಾಕೋಬೇಕು. ಬಟ್ ಸ್ವಲ್ಪ ಇದು ದೋಸೆ ರವೆ ದೋಸೆ ಇರೋದ್ರಿಂದ ಸ್ವಲ್ಪ ಇದು ಬೇಯೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಒಂದು 3-4 ಮಿನಿಟ್ಸ್ ಅಷ್ಟು ದೋಸೆ ಬೇಯೋಕ್ಕೆ ಟೈಮ್ ತೊಗೊಳುತ್ತೆ ಇದು. ಇದಕ್ಕೆ ಮೇಲೆ ಸ್ವಲ್ಪ ನಾನು ಕ್ಯಾರೆಟ್ ತುರಿ ಮತ್ತು ಆನಿಯನ್ನ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಕ್ಯಾಪ್ಸಿಕಮ್ ಎಲ್ಲ ಹಾಕೋಬೋದು, ಕಾರ್ನು ಎಲ್ಲ. ಹಾಗೆ ನೋಡಿ, ಇವಾಗ ದೋಸೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ದೋಸೆ. ಇವಾಗ ಒಂದು ಉತ್ತಪ್ಪನೂ ಹಾಕ್ತೀನಿ ನೋಡಿ. ಮೇಲ್ಗಡೆ ತುಂಬ ಆನಿಯನ್ನು ಮತ್ತು ಕ್ಯಾರೆಟ್ ಹಾಕಿದರೆ ದೋಸೆ ತುಂಬ ತಿನ್ನೋಕ್ಕೆ ರುಚಿ ಬರುತ್ತೆ. ಮೇಲ್ಗಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕೋಬೇಕು.
ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ದ ಚಾನಲ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್ ಎವ್ರಿ ಒನ್.